ದಿನಗಳಲ್ಲಿ ನೀವು ನೋಡಿರ್ಬೋದು ಕೆಲವು ವಿಚಾರಗಳ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ. ಆ್ಯಂಡ್ ಅದು ಎಷ್ಟೋ ಜನಕ್ಕೆ ನುಂಗಲಾರದ ತುತ್ತಾಗಿದೆ. ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡಿದ್ದೀನಿ. ಈಗ ನಡೀತಾ ಇರೋವಂಥ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬೆಳವಣಿಗೆ, ರೀಲ್ಸ್ ಅಂತಾಗಲಿ ಅಥವಾ ರೋಸ್ಟರ್ಸ್ ಅಂತಾಗಲಿ ಅಥವಾ ಬ್ಯಾಡ್ ಟ್ರೋಲಿಂಗ್ ಅಂತಾಗಲಿ, ಇದ್ರ ಬಗ್ಗೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಜನಕ್ಕೆ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದೆ ಅವರ ಪ್ರತಿಭೆಯನ್ನು ತೋರಿಸೋದಕ್ಕೆ. ಅಷ್ಟು ಮಾತ್ರ ಅಲ್ಲ, ಸಮಾಜದಲ್ಲಿ ಆಗ್ತಿರೋವಂಥ ಅನ್ಯಾಯದ ಬಗ್ಗೆ ಅಥವಾ ಸಮಾಜಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳ ಬಗ್ಗೆ ಒಳ್ಳೊಳ್ಳೆ ಪ್ರತಿಭೆಗಳು ಮುಂದೆ ಬಂದು ಮಾತಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಪ್ರಕೃತಿ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಇನ್ನು ಹಲವಾರು ನೃತ್ಯ, ನಾಟಕ, ಸಿನಿಮಾ, ತನ್ನಲ್ಲಿರೋ ಇನ್ಫಾರ್ಮೇಷನ್ನನ್ನು ತುಂಬ ಕಷ್ಟಪಟ್ಟು ಅದ್ರ ಬಗ್ಗೆ ಅಧ್ಯಯನಗಳನ್ನು ಮಾಡಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಜನಗಳಿಗೆ ತಲುಪಿಸುವಂಥ ಕೆಲಸಗಳನ್ನು ನಡೀತದೆ. ಅದರ ಮಧ್ಯದಲ್ಲಿ ಇನ್ನೊಂದು ಬೇರೆದೇ ವರ್ಗ ಒಂದು ಹುಟ್ಕೊಂಡಿದೆ ಇವತ್ತು. ಇವುಗಳು ತಮಗೆ ಇಮಿಡಿಯೇಟ್ ಆಗಿ ಸಡನ್ ಆಗಿ ಓವರ್ ನೈಟ್ ಪಾಪ್ಯುಲರ್ ಆಗಬೇಕು, ನಮಗೆ ಲೈಕ್ಸ್ ಕಮೆಂಟ್ಸ್ಗಳು ಬರಬೇಕು, ಅದರಿಂದ ನಾವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಒಂದು ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ. ಅದೇನು ಅಂತಂದ್ರೆ, ಹಲವಾರು ಕ್ಷೇತ್ರಗಳಲ್ಲಿ ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟು ಇವತ್ತು ತನ್ನದೇ ಆದಂಥ ಹೆಸರನ್ನ ಏನು ಪಡ್ಕೊಂಡಿದ್ದಾರೆ, ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಇವರ ಬಗ್ಗೆ ಯಾವುದಾದ್ರೂ ಒಂದು ವಿಚಾರವನ್ನು ತಗೊಂಡು ಇವರನ್ನ ಇನ್ಸಲ್ಟ್ ಮಾಡುವಂಥದ್ದು, ತನ್ನ ಲೈಕ್ಸ್ ಕಮೆಂಟ್ಸ್ಗೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ಅವರು ತೀರು ಹೋದ್ರು ಅಂತ ಹೇಳೋದು, ಅವರ ಫ್ಯಾಮಿಲಿ ಬಗ್ಗೆ ಪರ್ಸನಲ್ ಅಟ್ಯಾಕ್ ಮಾಡೋದು, ಅವ್ರ ಬಗ್ಗೆ ಪರ್ಸನಲ್ ಅಟ್ಯಾಕ್ ಮಾಡೋದು, ಅವರ ಜೀವನದಲ್ಲಿ ನಡೆದಿರುವಂಥ ಕೆಲವು ಘಟನೆಗಳನ್ನು ಮುಂದೆ ತಂದು ಅವರನ್ನ ಚೀಪ್ ಮಾಡೋದು, ಹಾಗೂ ಅವರ ಜೊತೆ ಅವರಿಗೆ ಒಂದಿನ್ನಷ್ಟು ಜನ ಚಪ್ಪಾಳೆ ಹೊಡೆಯೋದು, ಅವರಿಗೆ ಸಪೋರ್ಟ್ ಮಾಡೋದು, ಸೂಪರ್ ಅಂತ ಹೇಳೋದು. ಇವರೆಲ್ಲ ಮಾನಸಿಕ ಅಸ್ವಸ್ಥ ಮತ್ತೆ ಒಂದು ವಿಕೃತಿಯನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮೆರಿತಾ ಇದ್ದಾರೆ. ಇದು ಮೊದಲು ಬಹಳ ಕಮ್ಮಿ ಇತ್ತು, ಒಬ್ರು ಇಬ್ರಿಗೆ ಸೀಮಿತವಾಗಿತ್ತು. ಮತ್ತೆ ಹಲವಾರು ನಮ್ಮ ಹಿರಿಯರು ಯಾರಿದ್ದಾರೆ, ಸೆಲೆಬ್ರಿಟೀಸ್ ಆಗಲಿ, ಪಬ್ಲಿಕ್ ಫಿಗರ್ಸ್ ಆಗಲಿ, ಅಥವಾ ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತುಂಬಾ ವರ್ಷಗಳಿಂದ ದೊಡ್ಡ ಹೆಸರನ್ನ ಮಾಡಿರೋರು ಗೊಚ್ಚೆಗೆ ಕಲ್ಲೆಸೆಯೋದು ಬೇಡ ಅಂತ ಸುಮ್ಮನಿದ್ರು. ಆದ್ರೆ ಇದು ಇವತ್ತು ಬಹಳ ದೊಡ್ಡ ಮಟ್ಟಿಗೆ ಬೆಳೆದು ನಿಂತು ಇವತ್ತು ವಯಸ್ಸಿನ ಒಂದು ವ್ಯತ್ಯಾಸ ಇಲ್ಲದೆ ಅಥವಾ ಅವರ ಸ್ಥಾನಮಾನ ಎಲ್ಲಿದ್ದಾರೆ, ಅವರು ಹಿರಿಯರು, ಕಿರಿಯರು, ಹುಡುಗರು, ಪುರುಷರು, ನಮ್ಮ ಸ್ತ್ರೀಯರು, ಯಾರು ಅಂತ ಹೇಳದೆ ತನ್ನ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಎಲ್ಲವನ್ನು ಬಿಟ್ಟು ಮಾತಾಡಿ ಅವಹೇಳನಕಾರಿ ಮಾತುಗಳನ್ನು ಆಡಿ ಮತ್ತೆ ಕೆಟ್ಟ ಪದಗಳನ್ನು ಬಳಸಿ ತಾನೊಂದು ಪಾಪ್ಯುಲರ್ ಫಿಗರ್ ಆಗಿ ಕಾಣಿಸ್ಕೋತೀನಿ ಅಂತ ಅವರ ಒಂದು ನಂಬಿಕೆಯಲ್ಲಿ ಇವತ್ತು ಒಂದು ನೀಚವಾದ ಕೆಲಸಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಲೇಬೇಕು. ಅಂಡ್ ಇದರ ಧ್ವನಿ ಎತ್ತಿದಾಗ ಅದರ ಮೊದಲನೇ ಏಟು ಅವನಿಗೆ ಬಿದ್ದೇ ಬೀಳುತ್ತೆ. ಸೊ ಇವತ್ತು ನಾನು ಎಷ್ಟೋ ಜನಕ್ಕೆ ಇದನ್ನ ಹೇಳ್ಕೋಬೇಕು, ಇದ್ರ ಬಗ್ಗೆ ಒಂದು ಜಾಗೃತಿನ ತರಬೇಕು, ಇದು ತಪ್ಪು ಅಂತ ಅದರ ವಿರುದ್ಧ ಧ್ವನಿಯನ್ನ ಎತ್ತಬೇಕು ಅನ್ನೋ ಆಸೆ ಇದೆ. ಆದರೆ ಮತ್ತೆ ಗೊಚ್ಚೆಗೆ ಕಲ್ಲೆಸಿಬಾರ್ದು ಅನ್ನೋ ಒಂದು ಕಾರಣಕ್ಕೆ, ಅಥವಾ ಇದು ನಮ್ಮ ಫ್ಯಾಮಿಲಿಗೆ ಮತ್ತೆ ಅವರು ಯೂಸ್ ಮಾಡುವಂತ ಪದಗಳು ಸ್ಪೆಷಲಿ ಲೇಡೀಸ್ಗಳಿಗಾಗ್ಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿರೋ ಹೆಣ್ಮಕ್ಳಿಗಾಗ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಆಗ್ಲಿ ಇದು, ಅಥವಾ ಗಂಡು ಮಕ್ಕಳಿಗೆ, ಫ್ಯಾಮಿಲಿ ಇರುವಂತ ಗಂಡು ಮಕ್ಕಳಿಗೆ ಇದು ಬೇಡ, ನಮ್ಮ ಮನೆಗೆ, ನಮ್ಮ ಪೇರೆಂಟ್ಸ್ಗಳಿಗೆ, ನನ್ನ ಫ್ಯಾಮಿಲಿಗೆ, ನನ್ನ ಮಿಸ್ಸಸ್ಗೆ, ನನ್ನ ಹಸ್ಬೆಂಡಿಗೆ, ನನ್ನ ಮಕ್ಕಳಿಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ಇಂಥದ್ದು ಎಷ್ಟೇ ಒಂದು ಅಟ್ಯಾಕ್ಗಳಾದಾಗ ಬಾಯಿ ಮುಚ್ಕೊಂಡಿದ್ದಾರೆ. ಆದರೆ ಇದನ್ನ ಬಿಟ್ರೆ ಇವತ್ತು ಗೊಚ್ಚೆ ಅಂತ ಹೇಳಿ ಕಲ್ಲೆಸೆಯೋದು, ನಾವು ಅದನ್ನ ಕಲ್ಲು ಹಾಕಿ ಮಟ್ಟ ಹಾಕ್ತಾ ಇದ್ರೆ ಇದು ನಾಳೆ ದಿವಸ ಬಹಳ ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ. ಅಷ್ಟು ಮಾತ್ರ ಅಲ್ಲದೆ ಈಗ ಏನು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಮೊಬೈಲ್ ಫೋನ್ ನೋಡಿ ಇದನ್ನ ಇವತ್ತು ಅವ್ರು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧಕರಾಗೋದನ್ನ ಬಿಟ್ಟು ಇದನ್ನೇ ಸಕ್ಸಸ್ ಅಂತ ಅನ್ಕೊಂಡು, ಇದನ್ನೇ ಬಹಳ ಕೂಲ್ ಅಂತ ಅನ್ಕೊಂಡು ಈಗ ವ್ಯೂಸ್, ಚಪ್ಪಾಳೆಗಳು ಇದಕ್ಕೆ ಸಿಗ್ತಾ ಇದೆ, ಇದರಿಂದ ದುಡ್ಡು ಕೂಡ ಸಂಪಾದನೆ ಆಗ್ತಾ ಇದ್ದಾರೆ. ಈ ರೀತಿ ಮಾಡಿರೋರು ಸೆಲೆಬ್ರಿಟೀಸ್ ಆಗ್ತಾ ಇದ್ದಾರೆ. ಒಳ್ಳೆ ಕೆಲಸವನ್ನ ಬಿಟ್ಟು ಇಂಥ ನೀಚ ಕೆಲಸವನ್ನ ಮಾಡಿ ಇವ್ರುಗಳು
ಸಕ್ಸಸ್ ಅಂತ ಅನ್ಕೊಂಡು ಈ ಮಕ್ಕಳು ಕೂಡ ಇನ್ಫ್ಲುಯೆನ್ಸ್ ಆಗಿ ಇವತ್ತು ಹಲವಾರು ಮಕ್ಕಳು ನೀವು ನೋಡ್ಬೋದು ಇಂಥ ಚಾಳಿಗೆ ಇಳಿದಿದ್ದಾರೆ. ಸೊ ಇದು ನಮ್ಮ ಸಮಾಜದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕಂತ ಹೇಳಿದ್ರೆ ಇವರಿಗೆ ಯಾವುದೇ ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಾನೆ ಅಂತಂದ್ರೆ ಅದು ಇವತ್ತು ರಾತ್ರಿ ಊಟ ಮಾಡಿ ಬೆಳಿಗ್ಗೆ ಎದ್ದ ಮೇಲೆ ಬರುವಂತದ್ದಲ್ಲ. ಎಷ್ಟೋ ವರ್ಷಗಳ ಒಂದು ತ್ಯಾಗ, ಒಂದು ತಪಸ್ಸು, ಒಂದು ಸಿದ್ಧಿ, ಆ ಕ್ಷೇತ್ರದಲ್ಲಿ ಅವ್ರನ್ನವರು ತೊಡಗಿಸಿಕೊಂಡಿರುವಂತ ರೀತಿ ಇವತ್ತು ಅವರಿಗೆ ಅದರ ಫಲ ಸಿಕ್ಕಿದೆ. ಇವತ್ತು ಯಾರೋ ಈ ನೀಚ ಈ ಟ್ರೋಲರ್ಸ್ ಆಗಲಿ ಅಥವಾ ರೋಸ್ಟರ್ಸ್ ಅಂತ ತನ್ನ ನೀಚ ಮನಸ್ಥಿತಿ ಈಗ ಇದ್ದಾರೆ. ಒಂದು ಒಳ್ಳೆ ವೇದಿಕೆ, ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆ ವೇದಿಕೆ. ಕೆಲವರು ಸಮಾಜಕ್ಕೆ ಟ್ರೋಲರ್ಸ್ ಅಂತ ಆಗ್ಲಿ ಅಥವಾ ರೋಸ್ಟರ್ಸ್ ಸಮಾಜಕ್ಕೆ ಬೇಕಾಗಿರುವಂತದ್ದು ಏನು ಅನ್ಯಾಯ ನಡೀತಿದೆ ಅದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅವ್ರ ಜೊತೆ ಕೈ ಜೋಡಿಸಿದೀವಿ. ಅವ್ರಗಳಿಗೆ ಇಂಟರ್ವ್ಯೂಸ್ ಬೇಕಾದಾಗ ನಾವು ಖುದ್ದಾಗಿ ಬಂದು ಕೊಟ್ಟು ನಾವು ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀವಿ. ಆದರೆ ನಮಗೆ ಪ್ರೋತ್ಸಾಹ ಬೇಕಾಗಿಲ್ಲ. ಆದರೆ ನಮಗೂ ಸಹ ಕುಟುಂಬಗಳಿರ್ತವೆ, ಬೇರೆಯವ್ರಿಗೆ ಸಹ ಕುಟುಂಬಗಳಿರ್ತವೆ. ಇದನ್ನೇ ಈಗ ಒಂದು 10 ಜನ ಯಾರೇ ಇಂಥ ಕೆಲಸ ಮಾಡ್ತಿದ್ದೀರಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಅಣ್ಣ ತಂಗಿ ತಾಯಿ ತಂದೆಗಳಿಗೆ ಮಾಡಿದಾಗ ನಿಮಗೆ ಹೇಗನ್ಸುತ್ತೆ? ತಪ್ಪು. ಸೊ ಹೀಗಾಗಿ ಇದ್ರ ಬಗ್ಗೆ ಕೆಲವರು ಆಲ್ರೆಡಿ FIR ಮಾಡಿ ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮವನ್ನ ತಗೊಂಡು ಈಗ ಆಲ್ರೆಡಿ ಕೆಲವರು ಕೋರ್ಟಿಗೆ ಅಲಿತಾ ಇದ್ದಾರೆ. ಇನ್ನು ಕೆಲವರು ಅರೆಸ್ಟ್ ಆಗಿದ್ದಾರೆ. ಇವರ ಮಾತಿಗೆ, ಇವರು ಮಾಡಿರುವಂತ ವಿಡಿಯೋಗಳಿಗೆ ಹಿಡಿತಾ ಇಲ್ಲದೆ ಕೆಲವರು ಸಫರ್ ಆಗ್ತಾ ಇದ್ದಾರೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಕೇಳ್ಕೊತೀನಿ, ಇವ್ರನ್ನ ಇನ್ನೂ ಎಕ್ಸ್ಪೋಸ್ ಮಾಡಿ, ಇಂಥವ್ರನ್ನ ಯಾರೆಲ್ಲ ನೀವು ರೀಸೆಂಟ್ ಆಗಿ ಅರೆಸ್ಟ್ ಮಾಡಿದಿರನ್ನ ಎಕ್ಸ್ಪೋಸ್ ಮಾಡಿ. ಮತ್ತೆ ಇವತ್ತು ನಾನು ಖುದ್ದಾಗಿ ನನ್ನ ಮೇಲೆ ಮತ್ತೆ ಇನ್ನು ಕೆಲವರ ಮೇಲೆ ಏನು ಇಂಥದ್ದು ಕೆಟ್ಟ ಮಾತುಗಳನ್ನು ಆಡಿ ಟ್ರೋಲ್ ಮಾಡಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾರು ಕಷ್ಟಪಟ್ಟು ದುಡಿತಿದ್ದಾರೆ ಅವ್ರ ಮೇಲೆ ಕೆಟ್ಟ ತನ್ನ ಪಾಪ್ಯುಲಾರಿಟಿಗೆ ಯಾರು ಪಾಪ್ಯುಲರ್ ಆಗ್ತಾ ಇದ್ದಾರೆ, ತಾನು ಪಾಪ್ಯುಲರ್ ಆಗಬೇಕು ಅಂತ ಅವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿರೋರ ವಿರುದ್ಧ ಪೊಲೀಸ್ ಕ್ರಮಗಳನ್ನ ತಗೊಂಡಿದ್ದೀವಿ ನಾವು. ಸೊ ಇದು ಪೆಟಿಷನ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇದಿನ್ನು ಸೈಬರ್ ಕ್ರೈಮ್ ಹೋಗುತ್ತೆ. ಸೈಬರ್ ಕ್ರೈಮ್ ಇಂದ ಅವರು ಇನ್ನು ಮೆಟಾ ಏನು ಸೋಷಿಯಲ್ ಮೀಡಿಯಾ ಅವರ ಇಡೀ ಡೀಟೇಲ್ಸ್ ಗಳನ್ನ, ಅವರ ಲೊಕೇಶನ್ ಗಳನ್ನ ಟ್ರೇಸ್ ಮಾಡಿ ಅವರನ್ನ ಹಿಡಿದು ತಂದು ಕಾನೂನು ಮುಖಾಂತರ ಅವ್ರ ಮೇಲೆ ಏನು ಆಕ್ಷನ್ಸ್ ತಗೊಳ್ತಾರೆ. ಸೊ ನಾನು ಈ ಕೆಲಸಕ್ಕೆ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ತುಂಬಾ ಸಹಕಾರವನ್ನ ನೀಡ್ತಾ ಇದ್ದಾರೆ. ಯಾರೇ ಆಗಿರ್ಲಿ ಇದ್ರ ಬಗ್ಗೆ ಬನ್ನಿ, ಧ್ವನಿ ಎತ್ತಿ. ಇವತ್ತು ನಾನೇನು ಎಷ್ಟೋ ಜನಗಳ ವಾಯ್ಸ್ ಆಗಿ ನಾನು ಇವತ್ತು ನಿಂತಿದ್ದೀನಿ. ಇದ್ರ ಬಗ್ಗೆ ನಾವು ಒಂದು ಹೋರಾಟ ಮಾಡಲೇಬೇಕು. ಯಾಕಂತಂದ್ರೆ ಮುಂದೆ ಈ ಮಕ್ಕಳು ಹೆದರಬಾರದು. ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಪ್ರತಿಭೆಗಳನ್ನ ಯಾರದೇ ಆಗ್ಲಿ, ಈಗ ನಿಮ್ಮ ಮನೇಲಿ ಒಂದು ಪುಟ್ಟ ಮಗು ಇದೆ, ಅದು ಹಾಡುತ್ತೆ, ಅದು ಕುಣಿಯುತ್ತೆ, ಅದಕ್ಕೆ ಅದು ಜನರಲ್ ನಾಲೆಜ್ ಚೆನ್ನಾಗಿದೆ, ಪ್ರಶ್ನೆಗಳನ್ನ ಕೇಳಿದ್ರೆ ಪಟ ಅಂತ ಉತ್ತರ ಕೊಡುತ್ತೆ ಅಂತಂದ್ರೆ ಅದಕ್ಕೆ ಬೇಕಾಗಿರೋದು ಪ್ರೋತ್ಸಾಹ. ಯಾಕಂದ್ರೆ ನಾಳೆ ದಿವಸ ಬಹಳ ಒಂದು ದೊಡ್ಡ ಸಾಧಕ ಅಥವಾ ಸಾಧಕಿಯಾಗಿ ಅವರು ಈ ಸಮಾಜದಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಯಾರೋ ಒಬ್ಬ ನೀಚ ಅವನು ಪಾಪ್ಯುಲರ್ ಆಗ್ಬೇಕು ಅಂತ ಆ ಮಕ್ಕಳಿಗೆ ಅಥವಾ ಯಾರೇ ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ ಅವ್ರ ಬಗ್ಗೆ ಇಂಥ ಒಂದು ಕಮೆಂಟ್ಸಿಗೆ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಅವ್ರನ್ನ ಟ್ರೋಲ್ ಮಾಡ್ಕೊಂಡು ಅದ್ರ ಬಗ್ಗೆ ಕೆಟ್ಟದಾಗಿ ಮಾತ್ಕೊಂಡು ಅವ್ರಿಗೆ ಒಂದಿಷ್ಟು ಜನ ಸಪೋರ್ಟ್ ಮಾಡ್ಕೊಂಡಿದ್ರೆ ಎಲ್ಲ ಮಕ್ಕಳು ಹೆದರ್ತಾರೆ. ಅಥವಾ ಯಾರೇ ಆಗ್ಲಿ, ಮಕ್ಕಳು ಅಂತ ಬೇಡ, ದೊಡ್ಡವರೇ ಆಗಿರ್ಲಿ, ಇವರು ಹೆದರ್ತಾರೆ ಮುಂದೆ ಬರ್ಲಿಕ್ಕೆ, ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರ್ಲಿಕ್ಕೆ ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದಕ್ಕೆ ಹೆದರ್ತಾರೆ. ಇಂಥದ್ನೆಲ್ಲ ನೋಡಿ ಮತ್ತೆ ಇವತ್ತಿನ ದಿವಸದಲ್ಲಿ ನೀವು ಓಪನ್ ಮಾಡಿದ್ರೆ ಇಂಥದ್ದು ಬಹಳ ಟ್ರೆಂಡ್ ಆಗಿ ಬರ್ತಾ ಇದೆ. ಇದು ಟ್ರೆಂಡ್ ಅಲ್ಲ, ಇದು ಉನ್ನತ ಸ್ಥಾನಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಯಾರೋ ಒಬ್ಬ ನೀಚ ಅವನು ಪಾಪ್ಯುಲರ್ ಆಗ್ಬೇಕು ಅಂತ ಆ ಮಕ್ಕಳಿಗೆ ಅಥವಾ ಯಾರೇ ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ ಅವ್ರ ಬಗ್ಗೆ ಇಂಥ ಒಂದು ಕಮೆಂಟ್ಸಿಗೆ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಅವ್ರನ್ನ ಟ್ರೋಲ್ ಮಾಡ್ಕೊಂಡು ಅದ್ರ ಬಗ್ಗೆ ಕೆಟ್ಟದಾಗಿ ಮಾತ್ಕೊಂಡು ಅವ್ರಿಗೆ ಒಂದಿಷ್ಟು ಜನ ಸಪೋರ್ಟ್ ಮಾಡ್ಕೊಂಡಿದ್ರೆ ಎಲ್ಲ ಮಕ್ಕಳು ಹೆದರ್ತಾರೆ. ಅಥವಾ ಯಾರೇ ಆಗ್ಲಿ, ಮಕ್ಕಳು ಅಂತ ಬೇಡ, ದೊಡ್ಡವರೇ ಆಗಿರ್ಲಿ, ಇವರು ಹೆದರ್ತಾರೆ ಮುಂದೆ ಬರ್ಲಿಕ್ಕೆ, ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರ್ಲಿಕ್ಕೆ ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದಕ್ಕೆ ಹೆದರ್ತಾರೆ. ಇಂಥದ್ನೆಲ್ಲ ನೋಡಿ ಮತ್ತೆ ಇವತ್ತಿನ ದಿವಸದಲ್ಲಿ ನೀವು ಓಪನ್ ಮಾಡಿದ್ರೆ ಇಂಥದ್ದು ಬಹಳ ಟ್ರೆಂಡ್ ಆಗಿ ಬರ್ತಾ ಇದೆ. ಇದು ಟ್ರೆಂಡ್ ಅಲ್ಲ, ಇದು ವಿಕೃತಿ. ದಿಸ್ ಇಸ್ ಕಾಲ್ಡ್ ಎಸ್ ಸ್ಯಾಡಿಸಮ್ ಮತ್ತೆ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್. ಇದು ಯೂತ್ಗಳು ಇದಕ್ಕೆ ಹೋಗಬಾರ್ದು. ಯೂತ್ಗಳು ಒಂದು ದೊಡ್ಡ ಸಪೋರ್ಟಿವ್ ಸಿಸ್ಟಮ್ ಆಗಬೇಕು ಫಾರ್ ದ ಕನ್ಸ್ಟ್ರಕ್ಟಿವ್ ಪರ್ಪಸ್. ಸೋಷಿಯಲ್ ಮೀಡಿಯಾನ ಯಾವ್ದಾದ್ರು ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡಿ, ಯಾವ್ದಾದ್ರು ಕ್ಷೇತ್ರದಲ್ಲಿ ಯಾರಾದ್ರೂ ಒಳ್ಳೇದು ಮಾಡ್ತಾ ಇದ್ರೆ ಅವರಿಗೆ ಸಪೋರ್ಟ್ ಮಾಡಿ. ನೀವು ಕೂಡ ಸಾಧಕರಾಗಿ, ನಿಮಗೆ ಕೂಡ ಬಹಳಷ್ಟು ಸಪೋರ್ಟ್ ಬರ್ತವೆ. ಆದರೆ ಯಾರೋ ಕಷ್ಟಪಟ್ಟು ಮಾಡಿರೋಂತ ಒಂದು ಚಿಕ್ಕ ಪುಟ್ಟ ಹೆಸರು
ಯಾವುದೋ ಒಂದು ಕ್ಷೇತ್ರದಲ್ಲಿ ಅವ್ರನ್ನ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಹೀಯಾಳಿಸೋದು ಅಥವಾ ಅವರ ಫ್ಯಾಮಿಲಿನ ನೇರವಾಗಿ ಅವ್ರಿಗೆ ಹರ್ಟ್ ಆಗೋ ರೀತಿಯಾದಂಥ ವಿಡಿಯೋಗಳನ್ನ ಮಾತುಗಳನ್ನ ಬಳಸೋದು ಇದು ಸರಿಯಲ್ಲ ಅಂತ ಈ ಮೂಲಕ ತಿಳಿಸಿ, ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನ ಇವತ್ತು ತಗೊಳ್ಳುವಂತ ಕೆಲಸವನ್ನ ನಾವು ಮಾಡಿದೀವಿ. ಇದಕ್ಕೆ ಈಗಾಗಲೇ ಹಲವಾರು ಮಾಧ್ಯಮ ಮಿತ್ರರು, ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಮಾಸ್ ಪಬ್ಲಿಕ್ ಏನಿದ್ದಾರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಆಗಲಿ ಅಥವಾ ಇಂಡಸ್ಟ್ರಿಯಲ್ಲಿ ಇರೋ ಆರ್ಟಿಸ್ಟ್ಗಳಾಗಲಿ ಅವರ ವಾಯ್ಸ್ ಆಗಿ ಇವತ್ತು ನಾನು ನಿಂತಿದ್ದೀನಿ, ಈ ಕೆಲಸನ ಮಾಡ್ತಾ ಇದ್ದೀನಿ. ಇದು ಇವತ್ತಿಗೆ ಇನ್ನು ಮುಂದೆ ಇದು ಒಂದೇ ರಾತ್ರಿಯಲ್ಲಿ ಆಗುವಂತ ಕೆಲಸ ಅಲ್ಲ. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆದರೆ ಎಲ್ಲರೂ ಕೈ ಜೋಡಿಸಿದ್ರೆ ಇದು ಆದಷ್ಟು ಬೇಗ ಇಂಥ ಒಂದು ನೀಚ ಕೃತ್ಯವನ್ನು ನಾವೆಲ್ಲರೂ ಸೇರಿ ನಿಲ್ಲಿಸಬಹುದು. ಥ್ಯಾಂಕ್ ಯು. ಜೈ ಶ್ರೀ ಮಹಾಕಾಲ್.